ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿ ವ್ಲಾಗರ್ಸ್. ಮತ್ತೊಂದು ವೀಡಿಯೋಕ್ಕೆ ಬಂದಿದ್ದೇನೆ ನಾನು. ಸೊ ಅಷ್ಟು ಹ್ಯಾಪಿಯಾದ ಮೂಡಲ್ಲಿಲ್ಲ ಆಯಿತಾ. ಯಾಕಂದರೆ ನಿನ್ನೆಯಿಂದ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು. ಯಾವತ್ತಿನ ಹಾಗೆ ವರ್ಕ್ ಮಾಡಲಿಕ್ಕೆ ನಾವು ಹೋಗಿದ್ದೆ. ಅಂದರೆ ಝೊಮ್ಯಾಟೊ ವರ್ಕ್ ಮಾಡೋದು ನಾನು. ಹೋಗಿ ಎಲ್ಲ ಕೆಲಸ ಎಲ್ಲ ಮಾಡಿ ನಮ್ಮದೇ ತಲೆ ಬಿಸಿ ಎಲ್ಲ ತುಂಬ ಇರ್ತದೆ, ಅದೆಲ್ಲ ಯಾರು ಮಾಡೋದಿಲ್ಲ. ಈ ವಿಡಿಯೋ ಯಾವತ್ತು ನಾನು ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಸೊ ನಿನ್ನೆ ಸಂಜೆ ಅದೇ ರೀತಿ ವರ್ಕ್ ಹಾಕಿ ಒಂದು 6 ಗಂಟೆ 7 ಗಂಟೆ ಹೋಗುವಾಗ ಸೊ ಮಂಗಳದೇವಿ ಅಂತ ಹೇಳುವ ಪ್ಲೇಸ್, ಮಂಗಳದೇವಿ ನಂದಿಗುಡ್ಡೆ ಗ್ರೌಂಡ್ ಅಂತಂದರೆ ಉಂಟು. ಅಲ್ಲಿಂದ ಒಳಗಡೆ ಒಂದು ಬರುವ ದಾರಿ ಉಂಟು. ಅಲ್ಲಿಂದ ಹೀಗೆ ಬರುವಾಗ ಇಷ್ಟು ಸಣ್ಣ ಪುಡಿ ಬೆಕ್ಕಿನ ಮರಿ ಆಯಿತಾ, ಬ್ರೀಡ್ ಆಗಿರಬೇಕು. ನನ್ನ ಗಾಡಿ ಎದುರು ಬಂದು ಹೋಯ್ತು ಆಚೆಗೆ. ನನಗೆ ಕಾಣುವಾಗ ಖುಷಿ ಆಯ್ತಾಯ್ತಾ. ನಾನು ಸಾಮಾನ್ಯ ತುಂಬ ಈಗ ಬಿಟ್ಟದೆಲ್ಲ ನೋಡ್ತೇನೆ. ಇಷ್ಟು ಸಣ್ಣ ಮರಿ ಅದನ್ನು ನಾನು ಹಿಡಿದು ಸೈಡು ಮಾಡಲಿಕ್ಕೆ ಹೋದೆ, ರೋಡಿನ ಮಿಡ್ಲಿಂದ ಸೈಡು ಮಾಡಲಿಕ್ಕೆ ಹೋದೆ. ಸೊ ಇದು ನನ್ನ ಕೈಯಿಂದ ತಪ್ಪಿಸಿ ಓಡಿ ಹೋಯಿತು. ಒಂದು ಬೈಕಿನ ಅಡಿ ಬೀಳಲಿಕ್ಕಿತ್ತು. ಅವರು ತಪ್ಪಿಸಿದ್ದು, ಅವರಿಗೆ ಗೊತ್ತಾಗಲಿಲ್ಲ, ಹೋದರು. ಸೊ ಈ ಇನ್ಸಿಡೆಂಟ್ ಆದ ಕೂಡಲೇ ನನಗೊಂದು ನೆನಪಾಯ್ತು. ಅಂತ ಗೊತ್ತುಂಟಾ, ಅವತ್ತು ನಾನೊಂದು ದಿವಸ ವರ್ಕಿಗೆ ಬರುವಾಗ ಒಂದು ಬೆಕ್ಕಿನ ಮರಿ ಮನೆಯಿಂದ ಓಡಿಕೊಂಡೇ ಬರ್ತಾಯಿತ್ತು. ಮಕ್ಕಳೆಲ್ಲ ಗೊತ್ತುಂಟಲ್ಲ, ಮಕ್ಕಳ ಟೈಪ್ ಮರಿಗಳು ಅಂತ ಹೇಳಿದರೆ. ಒಂದು ಗಾಡಿ ತಪ್ಪಿಸ್ಲಿಕ್ಕೆ ಹೋಗಿ ನಾನು ಒಂದು ಹಪ್ಪಲ್ಲಿದ್ದೆ. ಸೀದಾ ನನ್ನ ಗಾಡಿ ಅಡಿಗೆ ಬಿತ್ತು. ನನಗೆ ಎಂತ ಮಾಡಲಿಕ್ಕೆ ಆಗಲಿಲ್ಲ. ಸಾಮಾನ್ಯ 1-1.5 ವರ್ಷ ಮುಂಚೆ ಆಯಿತಾ. ನಾನು ನೋಡಿಕೊಂಡೆ, ಇದು ಪಟಕಿ ಸತ್ತಿತ್ತು ಆಯಿತಾ. ಎಂತ ಮಾಡಲಿಕ್ಕೆ ಆಗಲಿಲ್ಲ. ಅವತ್ತು ಬೇಜಾರಾಗಿತ್ತು. ಬೆಕ್ಕು ನಾಯಿಗಳ ಬಗ್ಗೆ ನನಗೆ ತುಂಬ ಇದು ಇರ್ತದೆ, ಒಂದು ಓವರ್ ಕನ್ಸರ್ನ್ ಅಂತ ಹೇಳ್ತೇವಲ್ಲ. ನಮ್ಮ ಮನೆಯಲ್ಲಿ ಸಹ ಹಾಗೆ, ನಮ್ಮ ಜಾಗದಲ್ಲೆಲ್ಲ ಬೆಕ್ಕುಗಳನ್ನು ತುಂಬ ಸಾಕಿದ್ದೇವೆ. ಆದರೆ ಇದೆಲ್ಲ ಇದ್ದದೆ. ಆದರೆ ಈ ಇನ್ಸಿಡೆಂಟಿಂದಾಗಿ ನನಗೆ ಮೊದಲಿನ ಇನ್ಸಿಡೆಂಟ್ ನನಗೆ ನೆನಪಾಯ್ತಾಯಿತು. ಹಿಂಗೆ ಆ ಬೆಕ್ಕಿನ ಮರಿಯನ್ನು ಬಿಡಲಿಕ್ಕೆ ಮನಸ್ಸು ಬರಲಿಲ್ಲ ಆಯಿತು. ನಾನು ತಗೊಂಡೆ ನಮ್ಮ ಬಿ ವ್ಲಾಗರ್ ಚಾನಲಲ್ಲಿ, ನಾನಲ್ಲದ್ರೆ ಭೂಮಿಕಾ ಅಂತಲ್ಲಿ ಮತ್ತೊಬ್ಬಳು ಇದರಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾರೆ. ಸೊ ಕಾಲ್ ಮಾಡಿ ಕೇಳಿದೆ, ಹೀಗೆ ಸಂಗತಿ ಅಂತೇಳಿ. ನಾನು ಮೊದಲೇ ಬೆಕ್ಕಿನ ಇದಾದರೆ, ಈ ಜನ ಬೆಕ್ಕಿನ ಇದರಲ್ಲಿ ಅದಕ್ಕಿಂತ ದೊಡ್ಡ ಲೆವೆಲ್ನ ಇಷ್ಟ ಇರುವ ಜನ ಆಯಿತು. ಸೊ ತೊಗೊಂಡು ಬಾ ನಾವು ನನಗೆ ಆ ಬೆಕ್ಕಿನ ಫೋಟೋ ಕಂಡ ಕೂಡಲೇ ಅವಳಿಗೆ ಎಷ್ಟು ಖುಷಿ ಆಯಿತು. ನಾನು ಇದು ಮಾಡಿದೆ, ನನಗೂ ಸಹ ಖುಷಿ ಆಯಿತು. ಎಂಥಾದ್ರು ಇದು ಮಾಡ್ಬೋದಲ್ಲ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಮತ್ತೊಂದು ಹೇಳ್ತೇನೆ, ಬೆಕ್ಕಿನ ಮರಿ ಸಾಕಲಿಕ್ಕೆ ಆಗದಿದ್ದರೆ ನೀವು ಈ ರೀತಿಯಾಗಿ ಬಿಡಬೇಡಿ ಆಯಿತಾ. ಸಣ್ಣ ಮರಿ ರೋಡ್ ಸೈಡಿಗೆ ಬಿಟ್ಟು ಯಾವುದೋ ಗಾಡಿ ಅಡಿಗೆ ಬಿಟ್ಟು, ಗಾಡಿಯೂ ಪ್ರಶ್ನೆ ಅಲ್ಲ, ಅದರ ಆಚೆ ನಾಯಿಗಳು ಸಹ ಇತ್ತು. ಎಂತ ಬೇಜಾರಾಯಿತು. ನನ್ನ ಕೈಲಿ ಆರ್ಡ್ರ್ ಸಹ ಇತ್ತು ಝೊಮ್ಯಾಟೊ. ಎಂತ ಮಾಡಲಿಕ್ಕೆ ಆಗಲಿಲ್ಲ. ಇವಳ ಹತ್ರ ಈಗ ಹೇಳು, ತೊಗೊಂಡು ಬಾ ನಮ್ಮ ಮನೇಲಿ ಸಾಕುವ ಅಂಥೇಳಿ. ಮತ್ತೊಂದು ಪ್ರಶ್ನೆ ಇತ್ತು, ನಮ್ಮ ಮನೇಲಿ ಸಹ ಒಂದು ಗಂಡು ಬೆಕ್ಕಿತ್ತು, ಅವರ ಮನೇಲಿ ಸಹ ಒಂದು ಗಂಡು ಬೆಕ್ಕಿತ್ತು, ದೊಡ್ಡದು. ಗಂಡು ಬೆಕ್ಕುಗಳ ವಿಷಯ ಗೊತ್ತುಂಟಲ್ಲ, ಬೇರೆ ಅದನ್ನು ಕಂಡ್ರೆ ಕೊಲ್ತದೆ. ಸೊ ಅದಕ್ಕೆ ಇದು ಮಾಡೋದು ನೋಡುವ, ಆಗೋದಾಗಲಿ ಅಂತ ಹೇಳಿದರು. ಸೊ ನಾನು ಆರ್ಡ್ರ್ ಕೊಟ್ಟು ವಾಪಸ್ಸು ಬಂದು ಒಂದು ಕಡೆಯಿಂದ ಬಾಕ್ಸ್ ಎಲ್ಲ ಇದು ಮಾಡಿ ಬರ್ತೇನೆ. ನಾನು ಅವ್ರ ಹತ್ರ ಹೇಳಿದ್ದೆ, ವಾಪಸ್ಸು ಬರುವಾಗ ಇದ್ದರೆ ನಾನು ತಗೊಂಡು ಬರ್ತೇನೆ, ಇಲ್ಲಾದರೆ ಇಲ್ಲ ಅಂಥೇಳಿ. ಸೊ ಬರ್ತಾ ಇದ್ದೇನೆ ನಾನು ಗಾಡಿ ತೊಗೊಂಡು. ಆ ಪ್ಲೇಸಿಗೆ ಮುಟ್ಟುವಾಗ ಇದು ರೋಡ್ ಸೈಡ್ ನಡುವಲ್ಲಿ ಹಂಪಲ್ಲಿ ಉಂಟಾಯ್ತಾ. ಹಂಪು ಗೊತ್ತುಂಟಲ್ಲ, ಹಂಪುನ ಇದಕ್ಕೆ ಎಂತ ಮರಿ ಎಂತ ಅಂತ ಗೊತ್ತುಂಟಾ, ಕ್ಯೂಟ್ ಉಂಟು. ಅದರ ವೀಡಿಯೋ ನಾನು ಇಲ್ಲಿ ಹಾಕ್ತೇನೆ ಆಯಿತಾ. ಹಂಪಲ್ಲಿ ಉಂಟು. ಕಾರ್ನ ಸ್ಪೀಡ್ ಬಂದ, ಅವನಿಗೆ ಕಂಡದ್ರಿಂದ ನಿಲ್ಲಿಸಿದ. ನಾನು ಎತ್ತುಕೊಂಡು ಬಂದೆ. ಅದು ನಾನು ಎತ್ತುವಾಗ ಒಂದು ಕಚ್ಚಿದ್ದು ನೋಡುವಾಗ, ಸಣ್ಣ ಹಾಲು, ಇಷ್ಟೇ ಸಣ್ಣ ಹಾಲು, ಹೀಗೆ ಕಚ್ಚಿತ್ತು. ಮ್ಯಾವ್ ಅಂತ ಹೇಳಿತ್ತು. ಅಂದರೆ ನಮ್ಮನ್ನು ಕಾಣೋಕೆ ಹೆದರಿಕೆ ಆಗ್ತದೆ ಅದಕ್ಕೆ. ಆದರೆ ಆಚೆ ತುಂಬ ನಾಯಿಗಳಿತ್ತು. ಸೊ ನಾನು ಬಿಡೋದು ಬೇಡ, ಪಕ್ಕ ಅಲ್ಲಿಟ್ಟರೆ ಅದು ಪ್ರಾಬ್ಲಮ್ ಅಲ್ವ. ಅದು ದೊಡ್ಡ ನಾಯಿಗಳು ಗೊತ್ತುಂಟಲ್ಲ, ಬೆಕ್ಕುಗಳನ್ನು ಆಗೋದಿಲ್ಲ. ಕೆಲವು ಕಡೆ ಅದೇ ಒಟ್ಟಿಗಿರೋದನ್ನು ನೋಡಿದ್ದೇವೆ. ಸೊ ಒಂದು ಮಾಡಿದೆ, ಬಾಕ್ಸಲ್ಲಿ ಹಾಕಿ ತೊಗೊಂಡು ಬಂದೆ ಮನೆಯಲ್ಲಿ. ಒಂದು ದಿವಸ ಇಡ್ತೇನೆ ಇಲ್ಲಿ ರೂಮಲ್ಲ, ನಾವು ಬ್ಯಾಚುಲರ್ಸ್ ಇರೋದು. ಸೊ ಪರ್ಮಿಷನ್ ಎಲ್ಲ ಕೇಳಿ ತೊಗೊಂಡು ಬಂದೆ. ಬರುವಾಗ ಈ ಜನ ಹೀಗೆ ಎದುರಿಸ್ತಾ ಉಂಟು. ಯಾರು ನಂಬುವುದಿಲ್ಲ, ಮರಿ ಅಮ್ಮನ ಹತ್ರ ಇರಬೇಕಾದ ಮರಿ ರೋಡ್ ಸೈಡಲ್ಲಿ ಗ್ರಹಿಸಿಕೊಳ್ಳಿ ಹೇಗೆ ಫುಲ್ ಧರಿಸ್ತಾ ಉಂಟು. ನನಗೆ ಒಂದೇ ಒಂದು ಸಲ ಮ್ಯಾವ್ ಅಂತ ಕೇಳಿದೆ. ಇದು ನಾನು ತಂದ ಮೇಲೆ ಇಲ್ಲಿ ರೂಮಲ್ಲಿ ಬಾಕ್ಸಿಗೆ ಹಾಕಿ, ಗಾಡಿಯಲ್ಲಿ ಬಾಕ್ಸಲ್ಲಿ ಹಾಕಿ ಹೀಗೆ ಝೊಮ್ಯಾಟೊವಾಗಿ ನೊಳಗೆ ಇಟ್ಟಿದ್ದೇನೆ. ಸುಮ್ಮನೆ ಕೂತ್ಕೊಂಡಿತ್ತು, ಸೌಂಡ್ ಎಂತ ಇಲ್ಲ, ಹೀಗೆ ಸುಮ್ಮನೆ ಕೂತ್ಕೊಂಡಿದ್ದು. ನೋಡುವಾಗ ನನಗೆ ಹೆಲ್ದಿಯಾಗೆ ಕಂಡಿದೆ ಆಯಿತಾ.
ಒಂದು ಅದರ ವೀಡಿಯೋ ಹಾಕ್ತೇನೆ ನಾನು ಇಲ್ಲಿ. ಕ್ಯೂಟಾಗಿತ್ತು. ಬಂದು ರೂಮಲ್ಲಿ ತಂದು ಹಾಲು ಕೊಟ್ಟೆ, ಹಾಲು ಕುಡಿತು ಸ್ವಲ್ಪ. ಫುಡ್ಡು ನಾನು ಅದರ ಗ್ರೇವಿ ತಂದಿದ್ದೆ, ಅದು ತಿನ್ನಲಿಲ್ಲ. ಈ ಸಂಗತಿ ಅಂದರೆ ಮರುದಿವಸ ನನಗೆ ಭೂಮಿಕಾ ನಮ್ಮ ಮೀಟ್ ಹಾಕ್ಲಿಕ್ಕಿತ್ತು. ಸೊ ಅವಳಿಗೆ ಹೇಗೂ ಕೊಡುವಲ್ಲ ಆ ಇಂಟೆನ್ಷನಲ್ಲಿ, ಅಲ್ಲಿಗೆ ಮುಟ್ಟಿದರೆ ಸೇಫ್ ಅಲ್ವಾ ಆ ಇಂಟೆನ್ಷನಲ್ಲಿ ನಾನು ತಗೊಂಡು ಬಂದದಾಯಿತು. ಸೊ ಮನೆಗೆ ಬಂದು ಇದು ನಮ್ಮ ಆಚೆ ಒಂದು ಗೋದ್ರೇಜಿನ ಟೈಪ್ ಉಂಟು, ಅಲ್ಲಿ ಅಡಿಯಲ್ಲಿ ಕೂತಿತ್ತು. ಯಾರ ನಂಬುವುದಿಲ್ಲ, ಯಾಕಂದರೆ ಅಮ್ಮನೊಟ್ಟಿಗಿರುವ ಪ್ರಾಯ ಅಲ್ವಾ. ಸೊ ನಾವು ಇದು ಮಾಡುವಾಗ ಅಂತ ಹೇಗೆ ಎದುರಿಸ್ತದೆ. ಅವು ಹಾಲು ಕೊಟ್ಟೆವು, ಒಂದು ಅಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ, ಸೌಂಡ್ ಒಂದು ಚೂರು ಮಾಡಲಿಲ್ಲ ಆಯಿತಾ. ಅದು ನಾನು ಹೆಲ್ದಿ ಆಗಿರ್ಬೋದು ಅಂತ ಗ್ರಹಿಸಿದ ಆಯಿತು ಅಂತೇಳಿ ಸೆಟ್ಟೆಲ್ಲ ಮಾಡಿ ರಾತ್ರಿ ನನ್ನೊಟ್ಟಿಗೆ ಮಲಗಿಸಿದೆ ಆಯಿತಾ. ಮಾರಿ ಗೊತ್ತುಂಟಲ್ಲ, ಫಸ್ಟಿಗೆ ನನ್ನೊಟ್ಟಿಗೆ ಬರಲಿಲ್ಲ. ಈಗ ನನ್ನೊಟ್ಟಿಗೆ ಬಂದು ಸಹ ಒಂದು ಹೊದಿಕೆ ಒಳಗೆ ಹೋಗುವ ಟೈಪೆಲ್ಲ ಮಾಡಿಕೊಂಡಿತ್ತು. ಬೊಬ್ಬೆ ಹಾಕೋದು ಅದೆಂತ ನನಗೆ ಕಾಣಲಿಲ್ಲ ಆಯಿತು. ಹೆಲ್ದಿ ಆಗಿದ್ದಾಗೆ ಕಂಡಿತ್ತು. ಸೊ ನನ್ನೊಟ್ಟಿಗೆ ಮಲಗಿದ್ದು. ನನಗೆ ನೈಟ್ ಫಸ್ಟ್ ಆಫ್ ಆಲ್ ನಿದ್ದೆ ಇಲ್ಲ ಆಯಿತು. ಇದನ್ನು ಕಂಡು ಖುಷಿಯಲ್ಲಿ ಒಟ್ಟಿಗೆ ಈಗ ಇದು ಮಾಡಿ ಅದರೊಟ್ಟಿಗೆ ಇರೋದು ನನ್ನ ಬೆಡ್ಡಲ್ಲಿ ಒಟ್ಟಿಗೆ ಮಲಗಿತ್ತಲ್ಲ. ಬೆಳಿಗ್ಗೆ ನನ್ನ ಮನಸ್ಸಲ್ಲಿ ಎಂತ ಅಂದರೆ ಇದನ್ನು ಭೂಮಿಕನಿಗೆ ಕೊಟ್ಟರೆ ಆಯಿತು, ಅಲ್ಲಿಂದ ಸೇಫ್ ಬೆಕ್ಕಿನ ಮರಿ ಅಂತೇಳಿ. ಅಂದರೆ ನಮಗೆ ಬೇರೆ ಕಡೆ ಹೋಗ್ಲಿಕ್ಕಿತ್ತು, ಅಲ್ಲಿಂದ ಸಿಕ್ಕಿ ಬರುವಾಗ ಕಲೆಕ್ಷನ್ ಮಾಡಿ ತೊಗೊಂಡೋಗಿ ಗಾಡಿಯಲ್ಲಿ ತೊಗೊಂಡೋಗಿ ಇಡುವ ಅಂತೇಳಿ. ಬೆಳಿಗ್ಗೆ ಎದ್ದೆ ಇದಾಯಿತು. ಬೆಳಗ್ಗಿನ ವಿಷಯ ನನಗೆ ಈಗ ಸಹ ಇನ್ಸಿಡೆಂಟ್ ನೆನಪುಂಟಾಯ್ತಾ. ಅಷ್ಟರೊಳಗೆ ನನ್ನನ್ನು ನಂಬದ ಆ ಬೆಕ್ಕು ಬೆಳಗ್ಗೆ ಆಗುವಾಗ ನನ್ನ ಹತ್ರ ಬಂದು ಹೀಗೆ ಮಲಗಿ ನಿದ್ದೆ ಮಾಡಿಕೊಂಡಿತ್ತಾಯ್ತು. ನನಗೆ ಬೇಜಾರಾದದ್ದು ವಿಷಯ. ಅಷ್ಟು ಇದರಲ್ಲಿದ್ದ ಇದನ್ನು ನಾನು ಗ್ರಹಿಸಿದೆ. ನಾನು ಒಂದು ಸ್ವಲ್ಪ ತಲೆ ಹೋಗಿ ಬರ್ತೇನೆ ಆ ರೀತಿಯಾಗಿ ಇದನ್ನು ಬಾಕ್ಸಲ್ಲಿ ಹತ್ತಿರ ಬಾಕ್ಸಲ್ಲಿ ಹಾಕಿ ಹೋಗುವ ಅಂತ ಹೇಳುವಾಗ ಬಾಕ್ಸನ್ನು ನೋಡುವಾಗಲೇ ಇದಕ್ಕೆ ಹೆದರಿಕೆ ಆಗಿತ್ತು. ಸೊ ಹೊರಗೆ ಬಿಟ್ಟೆ, ರೂಮಿನ ಬಾಗಿಲು ಬ್ಯಾಕ್ ಸೈಡ್ ನೋಡಿ ಅಂದರೆ ಬಾಗಿಲಿತ್ತು. ಸೊ ನಾನು ಆಚೆಗೆ ಹೋದೆ. ಅದಕ್ಕೆ ಫುಡ್ ಹಾಕಿದ್ದೆ. ನಾನು ಫುಡ್ ತಿನ್ಬೋದು ಹಸಿವಾದರೆ ಅಂತ ಗ್ರಹಿಸಿ ನಾನು ಹೋಗಿ ನಮ್ಮದೆಲ್ಲ ಅಲ್ಲಿಗೆ ಕೆಲಸ ಎಲ್ಲ ಆಗಿ 12 ಗಂಟೆಗೆ ನಾನು ವಾಪಸ್ ಇಲ್ಲಿಗೆ ಬಂದೆ. 12 ಗಂಟೆ ಆಗುವಾಗ ಹತ್ರ ಆಗುವ ಇದು ಒಂದು ಬಾಕ್ಸಲ್ಲಿ ಹಾಕಿ ಕೊಡುವ ಅಂತೇಳಿ ಭೂಮಿಕಾ ಸಹ ನನ್ನೊಟ್ಟಿಗಿದ್ಲು. ಸೊ ಬಾಕ್ಸಲ್ಲಿ ಹಾಕಿ ಕೊಡುವ ಅಂತೇಳಿ ನಾನು ಇಲ್ಲಿ ಬಂದು ನೋಡ್ತೇನೆ. ಇವಕ್ಕೆ ಎಂತ ಇಲ್ಲ, ಎಂತ ಇಲ್ಲ ಅಂದರೆ ಸೌಂಡ್ ಇಲ್ಲ, ಅದರಷ್ಟಕ್ಕೆ ಕೂತ್ಕೊಂಡಿದೆ, ಮಲಗಿದಾಗಿತ್ತು. ಆದರೆ ಫುಲ್ ಮೋಷನು ಹೋದಾಗೆಲ್ಲ ಹೊಟ್ಟೆಯಲ್ಲೆಲ್ಲ ಇತ್ತು, ಬಾಯಲ್ಲೆಲ್ಲ ಫುಲ್ ಚಂಡಿ ಇತ್ತು. ರೆಸ್ಪಾನ್ಸ್ ಇಲ್ಲ, ಇಲ್ಲಾಂದರೆ ಎದ್ದು ಹೀಗೆ ಬರೋದೆಲ್ಲ ಇತ್ತಲ್ಲ, ಇದು ಕಣ್ಣು ಬಿಟ್ಟು ಮಾತ್ರ ಉಂಟು. ಸೊ ನಾವೆಂತ ಮಾಡಿದೆ, ಬೇಜಾರಾಯ್ತಾಯ್ತಾ. ಬೆಳಿಗ್ಗೆ ನನ್ನ ಹತ್ರ ಕ್ಲೋಸ್ ಆಗಿದ್ದ ಒಂದು ಬೆಕ್ಕು ಬೆಳಿಗ್ಗೆ ನನ್ನ ಹತ್ರ ಕ್ಲೋಸ್ ಆದ್ದು, ಹತ್ತಿರ ಬಂದು ಕೂತ್ಕೊಂಡಿತ್ತು. ಈ ರೀತಿ ನೋಡೋ ತಡಿಲಿಕ್ಕಾಗಲಿಲ್ಲ ಆಯಿತಾ. ನಾನು ಸಹ ಹಾಗೆ ಭೂಮಿಕಾ ಸಹ ಹಾಗೆ ಕೂಡಲೇ ಇಲ್ಲಿಂದ ಅದನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋದೆವು. ಇಲ್ಲಿ ಮರವಳ್ಳಿಯಲ್ಲಿ ಉಪಾಧ್ಯಾಯರು ಅಂತ ಇದ್ದಾರೆ ಅಂತೆ. ಸೊ ಅಲ್ಲಿಗೆ ಒಬ್ಬರ ಹತ್ರ ಕೇಳಿ ಹೀಗೆ ತಗೊಂಡು ಹೋಗುವಾಗ ಅಲ್ಲಿ ಡಾಕ್ಟ್ರ್ ಇಲ್ಲ ಆಯಿತು. ಸೀದಾ ಮತ್ತೆ ಲಿಟಿಲ್ ಪಾಸ್ ಅಂತೇಳಿ ಬಿಕರ್ನಗಟ್ಟೆಯಲ್ಲಿ ಉಂಟು, ಅಲ್ಲಿಗೆ ತಗೊಂಡು ಹೋದೆವು ಆಯಿತಾ. ಅಲ್ಲಿಗೆ ತಗೊಂಡು ಹೋದಾಗ ನಾನು ಓಕೆ ಆಯಿತು, ಭೂಮಿಕಾ ನಾನು ನೋಡಲೇ ಇಲ್ಲ ಬೇಕು. ಅಲ್ಲಿ ತೊಗೊಂಡೋಗಿ ಡಾಕ್ಟ್ರ್ ಹೇಳಿದರು ಇದಕ್ಕೆ ಇನ್ಫೆಕ್ಷನ್ ಆಗಿದೆ, ಹೆಚ್ಚಿನ ಅಂಶ ಇನ್ಫೆಕ್ಷನ್ ಅದಕ್ಕೆ ಬೇಕಾಗಿ ತಂದು ಬಿಟ್ಟದಾಗಿರ್ಬೋದು ಅಂತೇಳಿ. ಒಂದು ಗಂಡು ಹುಡುಗ ಆಯಿತಾ, ನಾವು ಕ್ಯಾಂಡಿ ಅಂತೆಲ್ಲ ಹೆಸರು ಇಡೋದು ಅಂತೆಲ್ಲ ಇಟ್ಟೆವು. ಸೊ ಅಲ್ಲಿ ಹೇಳಿದರು ನಮಗೆ ಎಂಥ ಧೈರ್ಯ ಕೊಡಲಿಕ್ಕೆ ಆಗೋದಿಲ್ಲ, ಅಮ್ಮನನ್ನು ಸಹ ಬಿಟ್ಟಬೇಕಲ್ವಾ. ಸೊ ಇನ್ಫೆಕ್ಷನ್ ಆಗಿ ಬ್ಲಡ್ ಕೌಂಟ್ ಎಲ್ಲ ತುಂಬ ಕಮ್ಮಿ ಆಗ್ತಾ ಉಂಟು. ಎಂತ ಇದು ಮಾಡಬೇಕು ಅಂತ ಹೇಳಲಿಕ್ಕೆ ಆಗಲಿಲ್ಲ. ಹಾಗಾಯಿತು, ನಾನಂತೂ ತುಂಬ ಇದಾಗಿದ್ದೆ. ಒಂದೇ ಒಂದು ದಿವಸದಲ್ಲಿ ಅದರ ಆ ಬೆಳಿಗ್ಗೆ ಒಂದು ಹತ್ತಿರ ಬಂದು ಕೂತ್ಕೊಂಡ ಒಂದು ವಿಡಿಯೋ ಉಂಟು. ಸೊ ಬೇಜಾರಾಯ್ತಾಯ್ತಾ. ನಾವು ಮತ್ತು ಸಹ ಧೈರ್ಯ ಬಿಡಲಿಲ್ಲ. ಆಯಿತು ಮಾಡಿ ಅಂತೇಳಿ ಅವರು ಇಂಜೆಕ್ಷನ್ ಎಲ್ಲ ಕೊಟ್ಟರು, ಅಂದರೆ ಡಿಪ್ಸು, ಫುಡ್ ಎಂತ ಹೋಗಲಿಲ್ಲ, ಇದು ಇದ್ದದೆಲ್ಲ ಹೋಗಿದೆ, ಮೋಷನ್ ಎಲ್ಲ ಹೋಗಿದೆ ಅಂತ ಕೊಟ್ಟರು. ಎಂಥ ಧೈರ್ಯ ಕೊಡೋದಿಲ್ಲ. 3 ದಿವಸ ಈಗ ಇನ್ನು ಇದು ಎಂಥ ಡ್ರಿಪ್ಸ್ ಹಾಕಬೇಕಾದಿತ್ತು, ಫುಡ್ ತಿನ್ನದಿದ್ದರೆ ಅಂಥೇಳಿ. ನಮ್ಮಿಂದಾಗುವಷ್ಟು ಮಾಡ್ತಾರೆ ಅಂತೇಳಿ ಅವರು ಡಾಕ್ಟ್ರು ಇದು ಮಾಡಿಕೊಟ್ರು. ನಾವು ಇಲ್ಲಿಂದ ವಿಟ್ಲಕ್ಕೆ ತೊಗೊಂಡು ಹೋಗ್ಬೇಕು ಆಯಿತಾ. ವಿಟ್ಲಕ್ಕೆ ನಾವು ಆಸೆ ಬಿಡಲಿಲ್ಲ ಆಯಿತಾ, ಯಾಕಂದರೆ ಇಷ್ಟು ತಗೊಂಡು ಬಂದ ಇದನ್ನು ಯಾರು ಅಂತಲೇ ಗೊತ್ತಿಲ್ಲ ಆಯಿತಾ. ಸೊ ಫಸ್ಟ್ ಆಫ್ ಆಲ್ ಈಗ ಸಹ ನಾನು ಬಿಟ್ಟವ್ರ ಹತ್ರ ನಾನು ಬೈಗೆ ಬಂದಾಗೆ ಬೈಬೇಕು ಅಂತ ಆಗ್ತಾ ಉಂಟು. ಯಾಕೆ ಬೇಕು, ಸಣ್ಣ ಮಾರಿ ಮಕ್ಕಳನ್ನು ಬಿಡೋದು ಅಂತ ಹೇಳಿದೆವಲ್ಲ, ಅದೇ ಥರ ಅಲ್ವ ಇದು ಸಹ. ತಗೊಂಡು ನಾವು ಅದನ್ನು ಇದು ಮಾಡಿ ಟೆಂಪರೇಚರ್ ಕಮ್ಮಿ ಆಗ್ತಾ ಉಂಟು, ನೀವು ಅದನ್ನು ಬಾಕ್ಸಲ್ಲಿ ಇಟ್ಟುಕೊಂಡು ಹೋಗಿ ಅಂತೆಲ್ಲ ವಿಟ್ಲಕ್ಕೆ ಕರ್ಕೊಂಡು ಹೋಗಿ
ನಾವು ಮರು ಸಹ ಡ್ರಿಪ್ಸಿಗೆ ಬೇಕಾಗಿ ನಾನು ಪುತ್ತೂರು ವಿಟ್ಲದಲ್ಲೆಲ್ಲ ಸಿಗಲಿಲ್ಲ, ಹಾಸ್ಪಿಟಲಲ್ಲಿ ಇರ್ತದಂತೆ ಡ್ರಿಪ್ಸು, ಆದರೂ ಸಹ ಡ್ರಿಪ್ಸ್ ಸಿಗದಿದ್ರು ಅಂತೇಳಿ ಪುತ್ತೂರಿಗೆ ಹೋಗಿ ಡ್ರಿಪ್ಸ್ ಎಲ್ಲ ತೊಗೊಂಡು ರಿಟರ್ನ್ ಬರುವಾಗ ನನಗೆ ಭೂಮಿಕನ ಹತ್ರ ಕಾಲ್ ಬಂತಾಯ್ತಾ, ಹಾಗೆ ಅದಿಲ್ಲ ಹೋಯ್ತು ಅಂತೇಳಿ ಫುಲ್ ಅಪ್ಸೆಟ್ ಆಯ್ತಾಯ್ತಾ. ಒಂದು ದಿವಸ ಮುಂಚೆ ನನಗೆ ಕಂಡು ಇಷ್ಟು ಖುಷಿಯಲ್ಲಿ ಎಷ್ಟು ಚೆಂದಕ್ಕೆ ಇದು ಮಾಡಿ ಕ್ಯೂಟ್ ಇತ್ತು ಸರ್. ಕ್ಯೂಟಿನ ಪ್ರಶ್ನೆ ಅಲ್ಲ ಆಯಿತಾ, ಕ್ಯೂಟಿನ ಪ್ರಶ್ನೆ ನಾನೇ ಹೇಳೋದಲ್ಲ, ಆಗದಿದ್ದರೆ ಸಾಕದೆ ಬಿಡಿ, ಅದು ಗಂಡಾದ ಕೆಲವರು ಹೆಣ್ಣು ಅಂತೇಳಿ ಬಿಡೋದುಂಟು, ಕೆಲವರು ಹೆಣ್ಣು ಅಂತೇಳಿ ನಾನು ಬಿಟ್ಟಿದ್ದೇನೆ ಅವತ್ತು ಮನೆಯಲ್ಲಿ. ಅದರ ನಂತರ ನಾನು ಸಾಕೋದು ಬಿಟ್ಟೆ, ಯಾಕಂದರೆ ನಮ್ಮ ಏರಿಯಾದಲ್ಲೇ ಪ್ರಾಣಿಗಳು, ನಮ್ಮ ಸಾಕು ಪ್ರಾಣಿಗಳು, ನಮ್ಮ ನಾಯಿ ಇತ್ತು, ನಾಯಿ ಸಾಕಿದ್ದೇವೆ, ಆದರೆ ತುಂಬ ಕಷ್ಟಪಟ್ಟು ಸತ್ತದು. 2-3 ಬೆಕ್ಕುಗಳಿತ್ತು. ಆಯ್ತಲ್ಲ, ಇದು ಎಂತ ಅಂತ ಇದು ಮಾಡಿರ್ಬೋದು, ಅದಕ್ಕೆ ನೀವೊಂದು ಗ್ರಹಿಸಿಕೊಳ್ಳಿ ಅಂತೆ. ಕತ್ತಲೆ ಮಳೆ ಉಂಟು, ರೋಡ್ ಸೈಡಲ್ಲಿ ಕಸದಲ್ಲಿ ಹಾಕಿದ್ದಾರೆ, ಫುಡ್ ಇಲ್ಲ ಅಂತ, ಇದು ಗಾಡಿ ಬರುವಾಗ ಇದ್ರೂ ಹೋಗ್ತದೆ, ಇದಕ್ಕೆ ಗೊತ್ತುಂಟು ಅದು ಗಾಡಿ ಹಾಗೆ ಹೀಗೆ ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ಗ್ರಹಿಸಿದೆ. ಆದರೂ ನಾನು ಮನೆಗೆ ತಂದು ಬದುಕಿಸ್ಬೋದು ಅಂತ ಗ್ರಹಿಸಿ ಹೋಯ್ತಲ್ಲ ಅಂಥೇಳಿ ತುಂಬ ಬೇಜಾರಾಯ್ತದೆ. ಸೊ ನಾನು ವಿಟ್ಲದವರೆಗೆ ಹೋಗಿದ್ದೆ, ಸೀದಾ ಮನೆಗೆ ಹೋದೆ. ಅಪ್ಪ ಅಮ್ಮನ ಹತ್ರ ಹೇಳಿ ನನಗೆ ಸಹ ಕೂಗ್ಲಿಕ್ಕೆ ಬಂತು, ಭೂಮಿಗೆ ಸಹ ಕೂಗಿದ್ದು. ಎಂಥದಕ್ಕೊಂದು ಮನಸ್ಸಿಲ್ಲ ಆಯ್ತಾಯ್ತು. ನಿನ್ನೆ ಮನೆಗೆ ಹೋಗಿ ಮರುದಿವಸ ಬಂದಾಗ ಇಲ್ಲಿ ಅದುವೆ, ನಿನ್ನೆ ಆಟ ಆಡಿದ್ದು ಇಲ್ಲೇ ಮಲಗಿತ್ತು, ಇಲ್ಲೇ ನಾವಿದು ಮಾಡಿದೆ, ಇಲ್ಲೇ ಫುಡ್ ಹಾಕಿದೆ, ತುಂಬ ಬೇಜಾರಲ್ಲಿದ್ದಾಯ್ತು. ನಾನು ಪರ್ಸನಲಿ ಕೆಲವು ಫ್ರೆಂಡ್ಸುಗಳ ಹತ್ರ ಹೇಳ್ತೇನೆ, ಅದೇ ರೀತಿ ನನ್ನ ಚಾನಲ್ ಸಹ ನಾನೀಗ ಬೇರೆ ಎಂಥದಕ್ಕೂ ಹೇಳೋದಲ್ಲ, ನನ್ನ ರಿಯಾಕ್ಷನನ್ನು ನಾನು ಇದರ ಮೂಲಕ ಹೇಳೋದಾಯ್ತಾ. ಬೆಕ್ಕುಗಳನ್ನು ಪ್ಲೀಸ್, ಮರಿಗಳನ್ನೆಲ್ಲ ಆ ರೀತಿಯಾಗಿ ಬಿಡಬೇಡಿ ಆಯಿತಾ. ಆದರೂ ನನಗೆ ಅಂದರೆ ನಾನು ತಂದಿದ್ದೇನೆ, ನನ್ನಿಂದಾಗಿ ಎಂತಾದ್ರು ಪ್ರಾಬ್ಲಮ್ ಆಯಿತಾ ಅಂತೇಳಿ ಗೊತ್ತಿಲ್ಲ ಆಯಿತಾ. ಡ್ರಿಪ್ಸ್ ಹಾಕುವಾಗ ಅದೊಂದು ಭೂಮಿಕರನ್ನೇ ನಾನು ಹೇಳಲಿಕ್ಕೆ ಬಿಟ್ಟೆ, ಯಾರು ಅಂತಲೇ ಗೊತ್ತಿಲ್ಲ ಆಯಿತಾ. ಡ್ರಿಪ್ಸ್ ಹಾಕಿ ಸೌಂಡ್ ಇಲ್ಲ, ಡ್ರಿಪ್ಸ್ ಹಾಕುವಾಗ ನೋವಾಗ ಬೆಕ್ಕುಗಳೆಲ್ಲ ಹೋಗೋದುಂಟಲ್ಲ, ಎಂಥ ರಿಯಾಕ್ಷನ್ ಇಲ್ಲ, ಕಣ್ಣು ಬಿಟ್ಟು ಉಂಟು. ಭೂಮಿಕಲ್ಲಿದ್ಲು, ಅವಳ ಹತ್ರ ಹೀಗೆ ಬಂದು ಕೈಗೆ ಹೊರಗಿ ಮಲಗಿತಾಯ್ತಾ, ಒಂದು ಅಮ್ಮನ ಹತ್ರ ಬಂದ ಹಾಗೆ. ಅಂಥದ್ದೆಲ್ಲ ಗ್ರಹಿಸುವಾಗ ಯಾಕೆ ಈ ರೀತಿ ಕಷ್ಟ ಕೊಡ್ತೀವಿ, ತುಂಬ ಕಷ್ಟ ಎಲ್ಲರಿಗೂ ಬೀಳ್ತದೆ, ಆದರೆ ಎಂಥ ಗೊತ್ತಿಲ್ಲದವರಿಗೆ ಹೀಗೆ ಇದು ಮಾಡೋದಲ್ಲ. ನನಗೂ ಸಹ ಬೇಜಾರಾಯಿತು ಬಂದು ಇಲ್ಲಿ. ನನ್ನಿಂದಾಗಿ ಎಂತಾದ್ರೂ ತಪ್ಪಾಯ್ತಾ ಗೊತ್ತಿಲ್ಲ, ಆದರೂ ಮುಂದುವರಿಬೇಕಲ್ಲ. ಅಮ್ಮ ಸಹ ಹೇಳಿದ್ರು ಎಂತ, ಒಂದು ಬೆಕ್ಕಿಗೆ ಬೇಕಾಗಿ ನನ್ನಿಂದ ಅದು ಕೂಡೋದು. ಬೆಕ್ಕು ನಾಯಿ ಅದು ಮನುಷ್ಯರು ಆ ರೀತಿಯೇ ಅಲ್ವಾ, ಕೆಲವರಿಗೆ ಇರ್ತಾರೆ ಓವರ್ ಕನ್ಸರ್ನ್ ಹಾಗೆ ಫುಲ್ಲು ಮೈಂಡ್ ಡಿಸ್ಟ್ರಾಕ್ಷನ್ ಆಗೈತೆ. ಎಣ್ಣೆ ಕೆಲಸಕ್ಕೂ ಸಹ ಮರ್ಯಾದೆಗೆ ಹೋಗಲಿಲ್ಲ, ಯಾಕಂದರೆ ಇಲ್ಲಿ ನೋಡುವಾಗ ನನಗೆ ಇಲ್ಲಿ ಅದು ಏನು ಓಡಿಕೊಂಡೆಲ್ಲ ಇಲ್ಲ ಆಯಿತು. ಹುಷಾರಿಲ್ಲದಾಗಿ ನಾನು ವೀಡಿಯೋದಲ್ಲಿ ನೋಡುವಾಗ ಸಹ ಮತ್ತೆ ಗೊತ್ತಾಯಿತು, ಬಾಯಲ್ಲೆಲ್ಲ ವಾಮಿಟ್ ಹೋದಾಗೆಲ್ಲ ಇತ್ತು. ನನ್ನಿಂದ ಎಂತಾದರೂ ಒಂದು ಬದುಕಿಸಬೇಕು ಅಂತ ಗ್ರಹಿಸಿದ ಆಗಲಿಲ್ಲ. ಬೆಕ್ಕಿನ ಮರಿಗಳನ್ನು ನಾವು ತಿಳಿಸೋದನ್ನು ಕಾಮನ್, ಅಪ್ಪ ಅಮ್ಮ ನಂದು ದೂರ ಮಾಡೋದು ಓಕೆ, ಆದರೆ ಅದೊಂದು ಪರ್ಫೆಕ್ಟ್ ಜಾಗದಲ್ಲಿ ಬಿಡಿಯೈತೆ. ಯಾವುದಾದ್ರೂ ನಾಯಿಯ ಬಾಯಿಗೆ ಸಿಕ್ಕುದು, ವಾಹನಗಳ ಅಡಿಗೆ ಬೀಳೋದು, ಅಲ್ಲ ಊಟ ಇಲ್ಲದೆ ಸಾಯೋದು. ಕೆಲವ್ರದ್ದೆಲ್ಲ ನಾನು ವೀಡಿಯೋ ನೋಡಿದೆ, ಕೈಕಾಲು ಕಟ್ಟಿ ಗೋಣಿಯಲ್ಲಿ ಹಾಕಿ ರೋಡ್ ಸೈಡಲ್ಲಿ ಬಿಡೋದು. ಎಂಥ ತಪ್ಪು ಮಾಡಿದೆ, ಅದನ್ನೆಲ್ಲ ನೀವು ಅನುಭವಿಸ್ತೀರ ಹಾಗೆ ಬಿಟ್ಟವರು, ಖಂಡಿತ ಈ ಪಕ್ಕ ಅನುಭವಿಸ್ತೀರಿ. ನಾನು ಹೇಳ್ತೇನೆ, ನಾನು ಶಾಪ್ ಆಗ್ತಾಯಿದ್ದೇನೆ ಅವರಿಗೆ. ಬಾಯಿ ಬರದ ಜೀವಿಗಳನ್ನು ಅಮ್ಮನ ಹತ್ರ ಬೇರೆಯವರಿಗೆ ಕೊಡೋದು ಓಕೆ, ಕೆಲವರು ಇದು ಮಾಡ್ತಾರಲ್ಲ ಮತ್ತು ಮರಿ ಮಾಡಿದಾಗ ಅದಾದರೂ ಮಾಡಿಕೊಳ್ಳಿ ಅಷ್ಟಿದ್ರೆ. ಸೊ ನನ್ನ ವಿಷಯವನ್ನು ನಾನು ಒಂದು ನನ್ನ ಚಾನಲ್ ಅಂತೇಳಿ ನಾನು ನನ್ನ ಪ್ರಕಾರ ನಾನು ಈ ರೀತಿಯಾಗಿ ಇದು ಮಾಡೋದಾಯ್ತದೆ. ಎಂಥ ರಿಯಾಕ್ಷನ್ ಎಲ್ಲ ಗೊತ್ತಿಲ್ಲ. ಸೊ ಹೇಳಬೇಕಿತ್ತು, ಅದಿತ್ತು ನಮ್ಮ ಮನಸ್ಸಲ್ಲಿ ಒಳಗೆ ಬೇಜಾರಿತ್ತು, ಅದನ್ನು ಹೇಳಿದೆ. ಥ್ಯಾಂಕ್ ಯು.